ಧರ್ಮಸ್ಥಳ ಬುರುಡೆ ಪ್ರಕರಣದ ವರದಿ ವಿಚಾರಕ್ಕೆ ಸಂಬಂಧಿಸಿದಂತೆ ಅಕ್ಟೋಬರ್ನಲ್ಲಿ ವರದಿ ಕೊಡೋದಾಗಿ ಹೇಳಿದ್ದಾರೆ. ಎಲ್ಲವನ್ನ ಸೇರಿಸಿ ವರದಿ ಕೊಡೋಕೆ ಹೇಳಿದ್ದೇನೆ ಅಂತ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಎಸ್ಐಟಿ ತನಿಖಾ ತಂಡ ಮಾಡಿತು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಅದರ ರಿಪೋರ್ಟ್ ಅಕ್ಟೋಬರ್ನಲ್ಲಿ ಕೊಡೋದಾಗಿ ಹೇಳಿದ್ದಾರೆ ಎನ್ನುವುದಾಗಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲವನ್ನ ಸೇರಿಸಿ ವರದಿ ಕೊಡೋಕೆ ಹೇಳಿದ್ದೇವೆ, ಅಕ್ಟೋಬರ್ನಲ್ಲಿ ತನಿಖೆ ಮುಗಿಯುತ್ತೆ ಅಂದಿದ್ರು. ಹೇಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಧ್ಯಂತರ ವರದಿ ಪೂರ್ಣ ವರದಿಯು ನೋಡಬೇಕು, ಅಕ್ಟೋಬರ್ 31ರ ಒಳಗೆ ಬಹುಶಃ ಕೊಡಬಹುದು, ಒಂದೆರಡು ದಿನ ಆಚೆ ಈಚೆ ಆಗಬಹುದು. ಅವರೇ ಹೇಳಿದ ಹಾಗೆ ಅಕ್ಟೋಬರ್ನಲ್ಲಿ ತನಿಖೆ ಮುಗಿಯುತ್ತೆ ಅಂತ ಹೇಳಿದ್ರು. ಕೆಮಿಕಲ್ ಅನಾಲಿಸಿಸ್ ಮಾಡಿ ವರದಿ ಕೊಡೋದಾಗಿ ಹೇಳಿದ್ದಾರೆ. ಯಾವ ರೀತಿ ವರದಿಯನ್ನ ಕೊಡ್ತಾರೆ ಅಂತೇಳಿ ಕಾದು ನೋಡಬೇಕು. ಮಧ್ಯಂತರ ವರದಿ ಕೊಡ್ತಾರೋ ಪೂರ್ಣ ವರದಿಯನ್ನ ಕೊಡ್ತಾರೋ ಕಾದು ನೋಡಬೇಕು ಅಂತೇಳಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಮಿಕಲ್ ಅನಾಲಿಸಿಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕು, ಅದನ್ನೆಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ ಈ ತಿಂಗಳ ಕೊನೆಯಲ್ಲಿ ಕೊಡಬೇಕು. ಎಲ್ಲವೂ ಒಂದೇ ವರದಿಯಲ್ಲಿ ಇರುತ್ತೆ ಸರ್. ಈಗ ಅದು ನೋಡಬೇಕು, ಯಾಕೆಂದರೆ ಅವರು ಮೇಜರ್ ಆಗಿ ಇಂಟರಿಮ್ ಆಗಿ ಕೊಡ್ತಾರಾ ಅಥವಾ ಪೂರ್ತಿ ಸಂಪೂರ್ಣವಾದ ವರದಿಯನ್ನು ಕೊಡ್ತಾರಾ ಅದನ್ನು ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ. ಅಲ್ಲ, ಅವ್ರು ಮೊದಲೇ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತೇವೆ ವರದಿಯನ್ನಂತ ಅವರೇ ಹೇಳಿದರು. ಯಾರು, ನಮ್ಮ SIT ಅವರು. ಈ ಬಹುಶಃ ಈ 31st ಒಳಗಡೆ ಕೊಡ್ಬೋದು ಅಂತ ಕಾಣಿಸುತ್ತೆ. 31st ಒಳಗಡೆ ಎಲ್ಲಾದರೂ ಕೂಡ ಪ್ಲಸ್ 1 or 2 ಡೇಸಲ್ಲಿ ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ. FSL ವರದಿ ಎಲ್ಲ ಬಂದಿದೆಯಾ ಸರ್? ಅದೇ ಎಲ್ಲ ಕಾಂಪ್ರಹೆನ್ಸಿವ್ ಆಗಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದೇವೆ ಅವರಿಗೆ. ಫೈನಲ್ ಅಂತಿಮವಾಗಿ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದೇವೆ. ಅದನ್ನು ಬಹುಶಃ ಅವರೇ ಹೇಳಿದಾಗೆ ಅಕ್ಟೋಬರಲ್ಲಿ ಕೊಡ್ತೀವಿ ಅಂತ ಹೇಳಿದರು ಅವರು. ಅಕ್ಟೋಬರ್ ತಿಂಗಳಲ್ಲಿ ಮುಗಿಯುತ್ತೆ ನಮ್ಮದು ಕೆಲಸ ಎಲ್ಲ ಅಂತ. ಬಹುಶಃ ಅವರು FSL ರಿಪೋರ್ಟ್ಸು ಮತ್ತು ಬೇರೆ ಬೇರೆ ಅನಾಲಿಸಿಸ್ ಏನೇನು ಮಾಡಬೇಕಿತ್ತು, ಕೆಮಿಕಲ್ ಅನಾಲಿಸಿಸು ಅದೆಲ್ಲ ಮಾಡಿಕೊಂಡು ಅವರು ಕೊಡ್ತೀವಿ ಅಂತ ಹೇಳಿದರು. ಯಾಕೆಂದರೆ ಆ ಬೋನ್ ತೆಗ್ದ್ರಲ್ಲ, ಅದೆಲ್ಲ ಅನಾಲಿಸಿಸ್ ಮಾಡಬೇಕಲ್ಲ, ಕೆಮಿಕಲ್ ಅನಾಲಿಸಿಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕು. ಅದನ್ನೆಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ ಈ ತಿಂಗಳ ಕೊನೆಯಲ್ಲಿ ಕೊಡಬೇಕು. ಎಲ್ಲವೂ ಒಂದೇ ವರದಿಯಲ್ಲಿ ಇರುತ್ತೆ ಸರ್. ಈಗ ಅದು ನೋಡಬೇಕು, ಯಾಕೆಂದರೆ ಅವರು ಮೇಜರ್ ಆಗಿ ಇಂಟರಿಮ್ ಆಗಿ ಕೊಡ್ತಾರಾ ಅಥವಾ ಪೂರ್ತಿ ಸಂಪೂರ್ಣವಾದ ವರದಿಯನ್ನು ಕೊಡ್ತಾರಾ ಅದನ್ನು ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ. ಅಲ್ಲ, ಅವ್ರು ಮೊದಲೇ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತೇವೆ ವರದಿಯನ್ನಂತ ಅವರೇ ಹೇಳಿದರು. ಯಾರು, ನಮ್ಮ SIT ಅವರು. ಈ ಬಹುಶಃ ಈ 31st ಒಳಗಡೆ ಕೊಡ್ಬೋದು.